ಮುಂಜಾನೆ ಸರಿಯಾಗಿ 9 ಗಂಟೆಗೆ ಈದ್ಗಾಹದಲ್ಲಿ ನಮಾಜನ್ನು ಆಚರಿಸ್ತೀವಿ. ಈದ್ಗಾಹ ಅಂತಂದ್ರೆ ಹಬ್ಬದ ಸ್ಥಳ. ಈದ್ ಅಂದ್ರೆ ಹಬ್ಬ, ಗಾಹ ಅಂದ್ರೆ ಸ್ಥಳ, ಹಬ್ಬ ಮಾಡುವಂತ ಆಚರಿಸುವಂತ ಸ್ಥಳ. ಅಲ್ಲಿ ಊರೊಳಗಡೆ ಇದೆ ನಮ್ದು. ಅದಕ್ಕೆ ನಾವು ಹೈದರಿಯಾ ಮಸ್ಜಿದ್ ಅಂತಿದ್ದೇವೆ ಇಲ್ಲಿ 6ನೇ ವಾರ್ಡಲ್ಲಿ. ಆ ಮಸ್ಜಿದಿಂದ ಸರಿಯಾಗಿ 8:30ಕ್ಕೆ ಬಿಟ್ಟು ಪ್ರವಾದ್ ಪೇರಿಯ ಜೊತೆಗೆ ಅಲ್ಲಿ ಹೋಗಿ ಸೇರ್ತಾ ಇದ್ವಿ. 9 ಗಂಟೆಗೆ ನಮ್ಮದು ನಮಾಜ್ ಆಚರಣೆ ಆಗುತ್ತೆ. ನಮಾಜ್ ಆಚರಣೆ ಆದ ನಂತರ ಕುತ್ಬಾತ್ ಅಂತೇಳಿ ನಮ್ಮ ಸೈಯದ್ ಬಹಾವುದ್ದೀನ್ ಖಾಜಿ ಸಾಹೇಬರು ಅಲ್ಲಿ ಪ್ರವಚನವನ್ನು ಕೊಡ್ತಾರೆ. ಅಲ್ಲಿ ಅದರ ನಂತರ ಅಂಜುಮನ್ನದ ವಿಷಯವಾಗಿ ಉಸ್ಮಾನ್ ಗನಿ ಅವರಲ್ಲಿ ಮಾತಾಡ್ತಾರೆ. ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಯ್ತು. ಇಲ್ಲ, ಈಗ ದರ್ಗಾದಲ್ಲಿ ಆಚರಣೆ ಆಗುತ್ತೆ ನಮಾಜ್. ಜೋಳ್ ಮಸ್ಜಿದಲ್ಲಿ ನಮಾಜ್ ಆಗುತ್ತೆ. ಬೇರೆ ಯಾವುದೂ ಆಚರಣೆಗಳ ಹಂಗೇನಾಗಂಗಿಲ್ಲ. ಈಗ ಹೋಗಕ್ಕಾಗಲಾರ್ದವ್ರಿಗೆ ಯಜಮಾನರಿಗಿದ್ದವರು ದರ್ಗಾದಲ್ಲಿ ಮಗೊಂತಾರೆ, ಅಲ್ಲಿ ಬಡಿಗಾರ ಮಸ್ಜಿದಲ್ಲಿ ಮಗೊಂತಾರೆ. ಟೋಟಲ್ ಒಟ್ಟು 3 ಕಡೆ ನಮ್ಮ ಊರಲ್ಲಿ ನಮಾಜ್ ಆಗುತ್ತೆ. ವಿಶೇಷವಾಗಿ ಸುಮಾರು ಒಂದು 7ರಿಂದ 8-10 ಸಾವಿರ ಜನ ಸೇರೋದು ಈದ್ಗಾಹದಲ್ಲಿ. ಮತ್ತು ಅದು ಈ ಬಕ್ರೀದ್ ಹಬ್ಬ ಅಂತ ಅನ್ನೋದನ್ನ ಇಷ್ಟು ತಮ್ಮೆಲ್ಲರೂ ಸಹಿಸ್ತಾವಾಗಿ ಹೇಳಿದಾಗಿದೆ. ಅವತ್ತಿನ ದಿವಸ ಆಚರಣೆ ಮಾತ್ರ ಬಡಿದ ಆಚರಣೆ ಮಾಡ್ಬಿಡ್ತಾರೆ, ಮುಗಿದೋದು. ಮತ್ತೊಂದೇನಿಲ್ಲ, ಜನರು ಸೇರೋದು, ಬಾರಿಸೋದು, ಪಟಾಕ್ಷಿ ಆರಿಸೋದು, ಮಾಲಾರ್ಪಣೆ ಮಾಡೋದು ಯಾವುದೇ ಏನು ವಿಷಯಗಳು ಇರೋಲ್ಲ. ಇಲ್ಲಿಗೆ ಹಬ್ಬ ಮುಕ್ತಾಯ ಆಯಿತು. ಮತ್ತು ನಮ್ಮ ಈಗ ಅದ್ರ ಜೊತೆಗೆ ನಮ್ಮ ಚೆನ್ನೈ ಹಿರಿಯರಂತ ಮಾತ್ರ ಚೆನ್ನೈ ಇರೋದಿಲ್ಲ, ಗುಡ್ಕೊಂಡು ಗೆಳೆಯರಿಗೆ ಹೇಳಿ 8 ಮಂದಿ ಕೂಡಿಸಿ ಕರೆಸಿ ಊಟ ಮಾಡುವಂಥದ್ದು. ಯಾರು ಮಟನ್ ಊಟ ಮಾಡೋಂಗಿಲ್ಲ ಅವ್ರಿಗೆ ಮಟನ್ ಊಟ ಬಿಟ್ಟು ಕೂಡಿಸುವಂಥ ಪ್ರೀತಿ ಶಾಸನ ಅವ್ರವ್ರ ಗೆಳೆಯರ ಕರ್ಕೊಂಡು ಮಾಡ್ತಾರೆ. ಇಲ್ಲಿಗೆ ಹಬ್ಬದ ಆಚರಣೆ ಮುಕ್ತಾಯ ಆಯ್ತು. ಧನ್ಯವಾದಗಳು. ಇಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ಕರೆದಂಥ CPI ಸರ್ಗೆ ಮತ್ತು ನಮ್ಮ ನಾಯಕ್ ಮೇಡಮ್ ಅವ್ರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಅಣ್ಣ ತಮ್ಮಂದಿರೇ, ನನ್ನ ಸೋದರ ಸೋದರರೇ ಎಲ್ಲರಿಗೂ ನಾನು ನಮಸ್ಕಾರ ಹೇಳುತ್ತಾ, ಇಲ್ಲಿ ಇಲ್ಕಲ್ಲೊಳಗೆ ಯಾವ ಭೇದ ಭಾವ ಅಂತ ಇಲ್ಲಿ ತನಕನೂ ನಡೆದಿಲ್ಲ, ನಡೆಯಲಿಕ್ಕೆ ಬಿಡುವುದೂ ಇಲ್ಲ. ಯಾಕಂತ ಕೇಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು ಎಲ್ಲ ಜಾತಿ ಭೇದವನ್ನು ಮರೆತು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಜಾತ್ರೆ ಆಯ್ತು, ಆಮೇಲೆ ದರ್ಗಾ ಆಯ್ತು, ಯಾವುದು ಏನು ಬಂದ್ರೂ ಕೂಡ ಎಲ್ಲರೂ ಸೇರ್ಕೊಂಡು ಒಕ್ಕಟ್ಟಾಗಿ ಮಾಡೋಂಥದ ನಮ್ಮಲ್ಲಿ ನಮ್ಮ ಹುಣಗುನ್ ತಾಲೂಕಿನೊಳಗೆ ಕೆಟ್ಟ ಹೆಸರಂತೂ ಬಂದಿಲ್ಲ, ಬರಾಕೂ ಬಿಡಂಗಿಲ್ಲ. ಯಾಕಂದ್ರೆ ಅವರು ಇಬ್ರು ನಮ್ಮಲ್ಲಿ ಮಾನ್ಸ್ವಾಮಿಗಳದು ದರ್ಗಾ ಮುತ್ತುಸ್ಕಾದ್ರ ಬೀದು ಅಷ್ಟ ಪವರ್ ಐತಿ. ಆ ಪವರ್ ತಕ್ಕನ ಯಾರಿಗಿ ಏನು ಧಕ್ಕೆ ಆಗ್ಲಾರ್ದಂಗ ಅವ್ರು ಕಾಯ್ತಿರ್ತಾರ. ಅವ್ರು ಕಾಯ್ತಿರ್ತಾರಂದ್ರೆ ನಾವು ಮೇಲೆತ್ತು ನಾನ್ ಮೇಲು ನೀನ್ ಮೇಲಂತ ನಾವು ಮಾಡ್ಕೊಂಡ್ರ ಅಂದ್ರ ಭೇದ ಭಾವ ಹುಟ್ಟುತ್ತ. ದಯವಿಟ್ಟು ಆ ಭೇದ ಭಾವ ಮಾಡ್ಬೇಡ್ರಿ, ಯಾರು ಪ್ರಾಣಿ ಹತ್ಯೆ ಮಾಡ್ಬೇಡ್ರಿ. ಅದು ಏನೋ ನಿಮ್ ಸಮಾಜ ಒಳಗೆ ಏನಿರ್ತೈತಿ ಅದು ಮಾಡ್ಕೊಂಡು ಹೋಗ್ರಿ. ಆ ಜಾತಿ ಈ ಜಾತಿ ನಮ್ಮದ ಮೇಲೆ ನಿಮ್ಮದ ಮೇಲೆ ಅಂತ ಯಾರು ಅಂತಕ್ಕದಲ್ಲ ಅನ್ಬೇಡ್ರಿ. ಯಾಕಂದ್ರೆ ಎಲ್ಲರೂ ಒಂದಾಗಿ ಒಂದ್ಗೂಡಿ ಮಾಡ್ಕೊಂಡು ಹೋಗೋದ ನಮ್ ಧರ್ಮ. ಈಗ ಆ ಜಾತಿ ಈ ಜಾತಿ ಅಂದ್ರೆ ಯಾರ ಮನೆಯಲ್ಲಿ ಬೇರೆ ಬೇರೆ ರಕ್ತ ಇರಲ್ಲ. ಒಂದು ಅವ್ರ ಮನೆಯಲ್ಲಿ ಬಿಳೆ ರಕ್ತ, ನಮ್ಮಲ್ಲಿ ಕೆಂಪು ರಕ್ತ ಇರಲ್ಲ. ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ 2 ಜಾತಿ ದೇವ್ರು ಮಾಡಿರೋದು, ನಾವು ಮಾಡ್ಕೊಂಡಿರೋದು. ಯಾರ ಮನೆಯಾಗೂ ಬಿಳೆ ರಕ್ತ ಕರೆ ರಕ್ತ ಇಲ್ಲ. ದಯವಿಟ್ಟು ಅದನ್ನ ಭೇದ ಭಾವ ಮಾಡ್ಕೋಬೇಡ್ರಿ, ಎಲ್ಲರೂ ಒಂದ್ಗೂಡಿ ಒಕ್ಕಟ್ಟಾಗಿ ಎಲ್ಲರೂ ಹೋಗ್ರಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಧನ್ಯವಾದಗಳು. ಹಾಗೂ ಈ ಸಮಾರಂಭಕ್ಕೆ ಪೀಸ್ ಕಮಿಟಿ ಮೀಟಿಂಗ್ ನಿಮ್ಗೆ ಎಲ್ಲರಿಗೂ ಕರೆದಿದ್ದಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಇಲ್ಲೇನಿಲ್ಲ, ಬಕ್ರೀದ್ ಹಬ್ಬ ನಡೀತಿದೆ. ಈಗ ನಂದು 2ನೇ ಬಕ್ರೀದ್ ಹಬ್ಬ ಇದು. ಈ ಸ್ಟೇಷನ್ಗೆ ಬಂದಮೇಲೆ ಲಾಸ್ಟ್ ಟೈಮ್ನು ಎಲ್ಲ ಶಾಂತ ರೀತಿಯಿಂದ ಮಾಡಿದ್ದೀವಿ. ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಸಾಥ್ ಕೊಟ್ಟಿದ್ದೀರಾ. ಯಾವುದೇ ಥರ ಅಹಿತಕರ ಘಟನೆಗಳು ಇರೋದಂತ ನೋಡ್ಕೊಡ್ರಿ. ಹಾಗೂ ಏನಾದರೂ ನಾವು ಕಂಡು ಬಂತಂತಂದ್ರೆ ಇಮಿಡಿಯೇಟ್ಲಿ ನಮಗೆ ತಿಳಿಸಿ, ನೀವು ಕಾನೂನನ್ನು ಕೈಯಾಗಿ ತಗೊಳ್ಳಿಕ್ಕೆ ಹೋಗ್ಬಿಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನೈ ಕಾಕಾರ ಹೇಳಿದ್ರು, ನಮ್ಮ ಊರ ಮಗಳು ಅಂತ ಹೇಳಿ. ಆ ಊರ ಮಗಳಾದೀನಿ. ನಿಮ್ಗೆ ಯಾವತ್ತಾದ್ರೂ ನಾನು 20-25 ವರ್ಷ 30 ವರ್ಷ ಗಟ್ಟಲೆ ನನ್ನ ಮಗಳಾಗಿ ನಡೆದೀನಿ. ಆದರೂ ಕೂಡ ನೀವು ಎಲ್ಲರೂ ನನಗೆ ಮಗಳ ಥರ ನೋಡಿಕೊಂಡು ಇಲ್ಲೇ 2 ವರ್ಷಗಟ್ಟಲೆ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಹಾಗೂ ನನಗೆ ಯಾವುದೇ ಥರ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಂಡಿದ್ದೀರಿ. ಮತ್ತು ಯಾವ ಥರ ಈಗ ಹಿಂದೂದಾಗಲಿ ಈಗ ಮುಸ್ಲಿಮ್ದಾಗಲಿ ಯಾವುದೇ ಧರ್ಮದಾಗ್ಲೂ ಕೂಡ ಯಾವುದೇ ಹಬ್ಬ ಆಗಲಿ, ಆಮೇಲೆ ಅಜ್ಜನ ಉರುಸ್ ಆಗಲಿ, ಇದು ಮಾಂಟಪಜ್ಜನ ತೇರಾಗಲಿ, ಅಡ್ಪಲ್ಲಕ್ಕಿ ಆಗಲಿ, ಯಾವುದಾದ್ರೂ ಕೂಡ ಒಂದು ಕೊಂಚಷ್ಟು ಯಾವುದೇ ಘಟನೆ ಆಗಲಿ ನೋಡ್ಕೊಂಡಿದ್ದೀನಿ. ಆದರೂ ಕೂಡ ನೀವು ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದೀರಾ. ಈಗಾದ್ರೂ ಕೂಡ ದಾರಿಯಲ್ಲಿ ಹೋಗ್ಬೇಕಾಗಿತ್ತು ಅಂತಂದ್ರೆ ಈಗ ಇವತ್ತು ಹಿಂದೂ
ಹಿಂದೂ ಹುಡುಗರು ಇರ್ಲಕ್ಕ ಮುಸ್ಲಿಮ್ಸ್ ಹುಡುಗರು ಇರ್ಲಕ್ಕ ಯಾಕಂದ್ರೆ ಹೋಗ್ತಿರಿಲ್ಲ ಅಂತಂದ್ರೆ ಆಯ್ತಕ್ಕ ಅಂತ ಹೇಳಿ ಹೊಟ್ಟೆ ಬರ್ತಿದ್ದ ಮುಸ್ಲಿಮ್ಸ್ ಹುಡುಗರು ಅಂತ ಹ್ಞೂ ಆಯ್ತಪ್ಪ ಹೋಗ್ತೀನಿ ಅಪ್ಪ ಹೋಗ್ತೀನಿ ಅಂತ ಹೋಗ್ತಿದ್ದೆ. ಅದಕ್ಕೆ ದಯವಿಟ್ಟು ಈಗ ಯಾವ ರೀತಿ ನನಗೆ ಆ ಹಿಂದೂ ಧರ್ಮದವ್ರ ಮಗಳಂತ ತಿಳ್ಕೊಳ್ಳೋದಾದ್ರೆ ಮುಸ್ಲಿಂ ಧರ್ಮದವ್ರ ಮಗಳಂತ ತಿಳ್ಕೊಂಡಿದ್ದೀರಲ್ಲ, ಅದೇ ತರ ನೀವು ಕೂಡ ಎಲ್ಲರೂ ಒಕ್ಕಟ್ಟಾಗಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನೋಂಥ ತೆಗೆದು ಗಂಡು ಹೆಣ್ಣು ಅಂತ ಇಟ್ಕೊಂಡು ಜಾತಿ ಭೇದ ಮಾಡ್ಲಾರ್ದೆ ಅವ್ರ ಹಬ್ಬದಲ್ಲಿ ನಾವು ಭಾಗಿಯಾಗೋದು ನಮ್ಮ ಹಬ್ಬದಲ್ಲಿ ಅವ್ರು ಭಾಗಿಯಾಗ್ತಾರೆ. ಸನ್ನಿ ಕಾಕ ಮೊದಲು ಕರೆದಿದ್ರು ನಮ್ಗೆ ಗೊತ್ತಿಲ್ಲ ಈಗ ಎಲ್ಲರೂ ದಯವಿಟ್ಟು ಅವ್ರಿಗೆ ಮೊದಲು ಯಾರ್ಯಾರು ಕರಿತಿದ್ರಿ ಅವರು ಕರೀರಿ, ಕರಿಲಾದವ್ರು ಕರೀರಿ. ಯಾಕಂತಂದ್ರೆ ಅವ್ರು ಹಿರಿ ಜೀವ ಮೊದಲು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡಿದಂತಹ ಜೀವ ಅದು. ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಈಗ ಹೇಳಿದ್ರು, ನಮ್ಮ ಉಸ್ಮಾನಿಯನ್ ಅಣ್ಣ ಹೇಳಿದ್ರು ಆ ದರ್ಗಾ ದುರ್ಸನೆಯಾಗಿ ಎಲ್ಲರೂ ಹಿಂದೂ ಮಂದಿನ ಮಾಡಿದ್ರು. ಹೌದು, ಅದು ನಿಜ ಐತಿ. ಯಾಕಂದ್ರೆ ನಾನು 96ಲಿಂದ ಇಲ್ಲೇ ಮಾಡಿದ್ದೀನೆಲ್ಲ ನನಗೆ ಗೊತ್ತಿದೆ. ಎಲ್ಲರೂ ಕೂಡಿಸಿ ಹಿಂದೂ ಮುಸ್ಲಿಂ ಅಂತ ಭಾವನೆ ಇರಲಾರ್ದೇನೆ ಮುತ್ತುಷ್ಟಾದ್ರೆ ಆಚಾರ್ಯ ಎಲ್ಲ ಉರುಸನ್ನು ಮಾಡಿದ್ದಾರೆ. ದರ್ಗಾಕ್ಕೆ ಎಲ್ಲರೂ ದರ್ಶನ ಕೊಟ್ಟಿದ್ದಾರೆ ಹಾಗೂ ಎಲ್ಲರೂ ಒಗ್ಗಟ್ಟಾಗಿ ನಡೆದಿದ್ದಾರೆ. ಅದಕ್ಕೆ ಮಾತಪ್ಪಾಚಾರು ಅವರು ಮುತ್ತುಷ್ಟಾದ್ರೆ ಆಚಾರ್ಯ ಇಬ್ರು ಅಣ್ಣ ತಮ್ಮ ತರ ಒಬ್ರಿಗೊಬ್ರು ನೋಡ್ಕೊಂತ ಇರ್ತಿದ್ರಂತೆ. ಒಂದು ಆಚಾರ್ಯ ಹೇಳಿದ್ರು ಏನಂತಂದ್ರೆ ಇಬ್ರು ಅವ್ರು ಫ್ರೆಂಡ್ಸ್ ಕೂತಿದ್ರಂತೆ. ಕುಂತಾಗ ಅಜ್ಜ ಮಾತಪ್ಪಜ್ಜ ಮುತ್ತುಷ್ಟಾದ್ರೆ ಇಬ್ರು ಮಾತಾಡ್ತಿದ್ರಂತೆ. ನೋಡಪ್ಪ ನಾ ಸತ್ರಂದ್ರೆ ನೀ ಫಸ್ಟ್ ಮೊದಲು ಬರ್ಬೇಕು, ನನ್ನ ಮನೆಗೆ ನೀ ಬರತ್ತಂದ್ರೆ ನಿನ್ನ ಮನೆಗೆ ನಾ ಬರ್ತೀನಿ ಅಂತ ಈ ರೀತಿ ಮಾತಾಡಿದ್ರು. ಫಸ್ಟ್ ಆಚಾರ ತಿಳ್ಕೊಂಡ್ರಂತ. ತಿಳ್ಕೊಂಡಿದ ತಕ್ಷಣ ಅವ್ರು ಬಂದು ಎಲ್ಲ ಅವ್ರ ಅಂತ್ಯಕ್ರಿಯೆಯನ್ನು ಮುಗಿಸಿ ಹೋದರು. ಆಮೇಲೆ ಆ ಅಜ್ಜಾರ್ ತೀರ್ಕೊಂಡಿದ ತಕ್ಷಣ ಅವಾಗ ಮತ್ತೆ ಅಜ್ಜಾರ್ ಇದ್ದಿಲ್ಲಲ್ಲ, ಬದುಕಿದ್ದಿಲ್ಲ, ಅವ್ರು ತೀರ್ಕೊಂಡಿದ್ರು. ಅಂತ ಸಂದರ್ಭದಲ್ಲಿ ಜೋರಾಗಿ ಒಂದು ಸುಂಟರ್ ಗಾಳಿ ಬಂತಂತೆ. ಗಾಳಿ ಬಂದ ತಕ್ಷಣ ಅವ್ರ ಮ್ಯಾಗಿಂತ ಮಣ್ಣನ್ನು ಹೋಗಿ ಅಜ್ಜಾರ್ ಗೋರಿ ಮೇಲೆ ಬಿತ್ತಂತ ಫಸ್ಟಿಗೆ ಹೋದ ತಕ್ಷಣ. ಅಂದ್ರೆ ಅಂತ ಸಾವಿನಲ್ಲೂ ಕೂಡ ಅವರು ಇಬ್ರು ಭಾವೈಕ್ಯತೆ ಬಂದಿದ್ದಾರೆ. ಅದಕ್ಕೋಸ್ಕರ ಅಂತ ದೇವಾನುದೇವತೆಗಳು ಒಕ್ಕಟ್ಟಾಗಿದ್ದಾಗ ನಾವೊಂದು ಯಾವ ಸೀಮೆನವ್ರು ನಾವು. ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ಇದ್ದು ಎಲ್ಲ ಹಬ್ಬ ಆಚರಣೆಗಳನ್ನು ಮಾಡೋಣ. ಈಗ ಮುಂಬರುವ ಬಕ್ರೀದ್ ಹಬ್ಬನು ಎಲ್ಲರೂ ಚೆನ್ನಾಗಿ ಮಾಡಿ ಯಾವುದೇ ಘಟನೆ ಆಗ್ದಂಗ ನೋಡ್ಕೊಳ್ಳೋಣ. ಹಂಗೇನಾದ್ರೂ ಪ್ರಾಬ್ಲಮ್ ಇತ್ತಂತಂದ್ರೆ ಏನಾದ್ರು ತೊಂದರೆ ಇಮಿಡಿಯೇಟ್ಲಿ ನಾನು ಫೋನ್ ಹಚ್ಚಿರಿ, ನಾನು ಎನಿ ಟೈಮ್ ನಿಮ್ಗೆ ಬಂದು ಸಹಕಾರ ಮಾಡ್ತೀನಿ ಹಾಗೂ ನಿಮ್ಗೆ ಸಾಥ್ ಕೊಡ್ತೀನಿ ಅಂತ ಹೇಳಿ ಈಗ ಇವತ್ತಿನವರೆಗಿನೂ ನಮ್ಮ ಸಮಾರಂಭದಲ್ಲಿ ಭಾಗಿಯಾಗಿ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿ ಈ ಸಮಾರಂಭಕ್ಕೆ ಶೋಭ ತಂದಿದ್ದೀರಾ. ಹಾಗೂ ಈ ಸಮಾರಂಭದಲ್ಲಿ ಎಲ್ಲರೂ ಇಲ್ಕಲ್ಲದೆ ನಮ್ಮ ಎಲ್ಲ ಸಮಾಜದ ಜನರು ಬಂದು ಇಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಮೀಡಿಯಾದವರು ಎಲ್ಲರೂ ನಾನು ನಮ್ಮ ಇಲಾಖೆ ವತಿಯಿಂದ ಹಾಗೂ ನಮ್ಮ ಮೇಲಾಧಿಕಾರಿಗಳ ವತಿಯಿಂದ ತುಂಬಾ ಧನ್ಯವಾದಗಳನ್ನು ತಿಳಿಸಿ ಈ ಸಮಾರಂಭವನ್ನು ಮುಕ್ತಾಯ ಮಾಡುತ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪೀಸ್ ಕಮಿಟಿಯ ಅಧ್ಯಕ್ಷರಾದಂತಹ CPI ಸಾಹೇಬರೇ ಮತ್ತು ಇಳಕಲ್ ನಗರದ ಸ್ಥಿತಿಯ ಕಾನೂನು ಹಾಗೂ ಸುವ್ಯವಸ್ಥೆಯ ಆರಕ್ಷಕ ಉಪನಿರೀಕ್ಷಕರಾದಂಥ ನಮ್ಮ ನಾಯಕ್ ಬಾಯಿಯವರೇ ಹಾಗೂ ನಮ್ಮ ಕ್ರೈಮ್ PS ಇಲ್ಲ ಸರಿ ಸಂತೋಷ. ಈ ಸಭೆಯಲ್ಲಿ ಸೇರಿರುವಂಥ ಎಲ್ಲ ಗುರು ಹಿರಿಯರೇ ಮಿತ್ರರೇ, ಬಹಳ ಸಂತೋಷ. ಇಷ್ಟೊಂದು ಜನ ಪೀಸ್ ಕಮಿಟಿಗಾಗಿ ತಾವೆಲ್ಲರೂ ಸೇರಿದ್ದೀರಿ. ಜಾತಿಹೀನನ ಮನೆಯು ಜ್ಯೋತಿ ತಾಹೀನವೇ, ಜಾತಿಹೀನನ ಮನೆಯು ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯನ್ನ ಬೇಡ ಆ ದೇವನು ಒಲಿದಾತನೇ ಸರ್ವಜ್ಞ. ನೋಡಿ, ಸರ್ವಜ್ಞ ಮೂರ್ತಿಯ ಒಂದು ಅನಿಸಿಕೆ. ಸರ್ವಜ್ಞ ಮೂರ್ತಿ ಈಗ ನಾವೆಲ್ಲರೂ ಸೇರಿದ್ದೀವಿ. ಎಲ್ಲರೂ ಹೇಳಿದ್ರು, ನಮ್ಮ ಹಿರಿಯರಾದಂಥ ಚಂದ್ರಪಟ್ಟನವರು, ನಮ್ಮ ಮಾಂತಪ್ಪ ಚಂದಿಯವರು ಹೇಳಿದ್ರು, ನಾವು ಎಲ್ಲರೂ ಕೂಡ ಹಬ್ಬ ಮಾಡಮ್ಮ, ನಾವೆಲ್ಲರೂ ಕೂಡ ಹಬ್ಬ ಮಾಡಮ್ಮ, ನಾವೆಲ್ಲರೂ ಕೂಡ ಹಬ್ಬ ಮಾಡಮ್ಮ ಅಂತೇಳಿ. ಅದು ಹಬ್ಬ ಯಾವುದು ಗೊತ್ತಾಗಲ್ಲ. ಹಬ್ಬ ಯಾವ್ದಪ್ಪ, ಹಬ್ಬ ಯಾವ್ದಪ್ಪ? ಈಗ ನಮ್ಮ ಹಿರಿಯರು ಕೇಸರಿ ಶಾಲನ್ನ ಹಾಕಿದ. ಆಯ್ತು, ಕೇಸರಿ ಶಾಲೆ ಹಾಕಿರಲ್ಲ, ಇದು ಏನ್ ಸಂಕೇತ ಕೊಡ್ತಾ ಅಂತ ಕೇಳಿ ಅವ್ರು ಹೇಳಂಗಿಲ್ಲ ಉತ್ತರ. ಅವರು ನನಗೆ ಉತ್ತರ ಹೇಳಂಗಿಲ್ಲ. ವೆರಿ ಸೀರಿಯಸ್ಲಿ ಪಾಯಿಂಟ್. ನಾನು ಏನು ಮಾಡ್ತಾ ಇದ್ದೇನೆ. ಈ CPI ಸಾಹೇಬ್ರು ಪೊಲೀಸ್ ಡ್ರೆಸ್ ಹಾಕೊಂಡಿದ್ದಾರೆ, ಈಗ ಮೇಡಮ್ ಅವ್ರು ಪೊಲೀಸ್ ಡ್ರೆಸ್ ಹಾಕೊಂಡು ಅವ್ರು ನೋಡಿದಂತೂ ಇವ್ರು ಪೊಲೀಸ್ ಇದ್ದಾರೆ ಅಂತೀವಿ ನಾವು. ನಮ್ಗೆ ನೋಡಿದ್ರೆ ಯಾರೂ ಇಲ್ಲ, ಬೇರೆ ಬಟ್ಟೆ ಹಾಕಂದ್ರೆ ಇವ್ರು ಸ್ವಲ್ಪ ಜನ ಸಮಾಜ ಸೇವಕರ ಅಂತ ತಿಳ್ಕೋಬಹುದು. ಈಗ ಅದನ್ನ ಕೇಳಿ ಏನಾಗ್ತದೆ ಅಂದ್ರೆ, ಅಣ್ಣ ಬಸವಣ್ಣನವರು ಏನು ಹೇಳ್ತಾರೆ ಅಂತಂದ್ರೆ, ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಕೇಡು ನೋಡಯ್ಯ. ಅಜ್ಞಾನ ಎನ್ನುವುದು ಎಲ್ಲ ಪತ್ರ ಮೂಲ ಅಂತ. ಅಜ್ಞಾನ ಇದ್ರೆ ಎಲ್ಲ ಪತ್ರ ಮೂಲ ಅಂತ.
ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಹ? ಈಗ ನಾವು ಈಗ ಕುಡಿದ್ವಿ, ಇದು ಹಬ್ಬ ಯಾವಪ್ಪ ಅಂದ್ರೆ ಈಗ CPI ಸಾಹೇಬ್ರ ಹತ್ರ, ಈಗ ಮೇಡಮ್ ಹತ್ರ ಬಕ್ರೀದ್ ಹಬ್ಬ. ಬಕ್ರಿ ಅಂದ್ರೆ ಏನು? ಬಕ್ರಿ ಅಂದರೆ ಏನು? ಬಕ್ರಿ ಅಂದ್ರೆ ಅದೊಂದು ಅರಬ್ಬಿ ಶಬ್ದ. ಬಕ್ರ ಅಂದ್ರೆ ಕುರಿ, ಬಕ್ರಿ ಈದ್ ಅಂದ್ರೆ ಹಬ್ಬ. ಕುರಿಯನ್ನ ತ್ಯಾಗ ಮಾಡುವಂತ ಹಬ್ಬ ಇದು. ತಿಳ್ಕೊಡಿಲ್ಲ. ಇದು ಪದ್ಧತಿ ಯಾಕೆ ಬಂತು? ಇದು ಪದ್ಧತಿ ಯಾವಾಗ ಬಂತು? ಪದ್ಧತಿ ಎಷ್ಟು ವರ್ಷದಿಂದ ಬಂತು? ಇದು ಮಾಡ್ಬೇಕಾಕ? ಮಾಡೋ ಅವಶ್ಯಕತೆ ಐತೇನು? ಬಹಳಷ್ಟು ಅತಿ ಮುಖ್ಯವಾದ ವಿಷಯಗಳನ್ನು ತಮ್ಮಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಮುಂದೆ ವರ್ಷ ನಾವು ಇಲ್ಲಿ ಬರ್ತೀವಿ ಬರೋಲ್ಲ ಗೊತ್ತಿಲ್ಲ, ಅವಾಗ ಹೇಳ್ತಾ ಇದ್ದೀನಿ, ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ ನಾನು. CPI ಸಾಹೇಬ್ರನ್ನು ತೀವ್ರ ಮತ್ತು ನಮ್ಮ ಬಗ್ಗೆ ಜೋಪಾನ ಮಾಡೋರು ನೀವು, ಅದ್ರ ಬಗ್ಗೆ ಎರಡನೇ ಮಾತು ಇಲ್ಲ. ನಾ ಯಾಕಿದ್ರೆ ಅಂತಂದ್ರೆ ಎಷ್ಟೋ ವಿಚಾರಗಳದಾವ, ಭಯಂಕರ ವಿಚಾರಗಳದಾವ. ಅವನ್ನೆಲ್ಲ ಅಷ್ಟು ಆಲೋಚನೆ ಮಾಡಿದ್ದಪ್ಪ ಅಂತಾರೆ ಈ ಜೀವನನ ಏನೂ ಇಲ್ಲ. ಇಲ್ಲಿ ಇದು ಸುಮ್ಮನೆ ಇದು ಸುಮ್ಮನೆ ಬಲೂನ್ ಇದ್ದಂಗೆ, ಬಲೂನು ಹವಾ ಹಾಕಿ ರುಬ್ಬುತ್ತಾ ಅವ ಹೋಗ್ತಾರೆ ಖುಷಿದು. ಅದಕ್ಕೆ ಮನುಷ್ಯ ಇರೋದಕ್ಕೆ ಹುಟ್ಟೋದಕ್ಕೆ ಉಸಿರು, ಸಾಯಿ ಹೊತ್ತಿಗೆ ಹೆಸರು. ಈಗ ಕಟಂಬಲಿ ಸಾಹೇಬ್ರ ಹೆಸರು ತೆಗೆದು ನಾನು ಹುಟ್ಟುವತ್ತಾಗ ಅವರು ಉಸಿರದಾಗ ಬಂದರು, ಸಾಯಿ ಹೊತ್ತಾಗ ಅವ್ರ ಹೆಸರು. ಯಾಕಂದ್ರೆ ಹೆಸರದಾಗ ಬರೋಕಾರ ಏನು ಕಾರಣ ಅಂದ್ರೆ ಅವರು ಎಷ್ಟು ಮಕ್ಕಳಿಗೆ ಏನೇನೇನೇನು ಮಾಡಲಿಲ್ಲ ಅವ್ರು ಮಾರೆ. ಈ ಒಬ್ಬ ಸಾದಾ ಮೆಂಬರ್ಗಳು ನೀವು ನೋಡಿ ಬಸ್ ಸ್ಟ್ಯಾಂಡ್ ಅನ್ನೋಂಥ ಮಟ್ಟಕ್ಕೆ ಇವತ್ತಿನ ಕಾಲ ಐತಿ. ನಾವೆಲ್ಲ ಸ್ವಂತ ದುಡುದು ಈ ಚಿಮಣಿ ಹೊತ್ಕೊಂಡು ಹೋಗ್ತಿದ್ರಿ ಮೇಡಮರ ಬಡ್ಡಿ, ಅಲ್ಲಿ ಇದಕ್ಕೆ ಹೋಗಿದ್ದು ನಾನು. ಯಾರೋ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕೋತಿದ್ದಿಲ್ಲ ಅಂತ ಹೊತ್ತಾಗ ಅಲ್ಲಿ ಹೋಗಿ ಯಾರು ಚೆನ್ನಾಗಿ ಹಾಕಿ ಹೊಡೆದು ಬಿಟ್ಟಿದ್ದು ಬರ್ತಿದ್ದೆ. ಅವತ್ತಿನ ಕಾಲ ಹಂಗಿತ್ತು. ಇವತ್ತಿನ ಕಾಲ ಇದು ಹಿಂಗೈತಿ. ಆದ್ರೆ ಕಾಲ ಬದಲಾವಣೆ ಆಗಿಲ್ಲ, ನಾವು ಬದಲಾವಣೆ ಆಗಕತ್ತೀವಿ. ನಾವು ಬದಲಾವಣೆ ಆಗಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ. ಪ್ರೀತಿ, ವಿಶ್ವಾಸ, ಸಮಯ, ಸಂದರ್ಭಗಳು ಬಹಳ ಅಗದಿ ಮುಖ್ಯ ಇರ್ತಾವ. ಅದಕ್ಕೆ ನಾವು ಈ ನಮ್ಮ ಪತ್ರಿಕಾ ವರದಿಗಾರರಾಗಲಿ, ನಮ್ಮ ಛಾಯಾಗ್ರಾಹಕರಿಗಾಗಲಿ ವಿನಂತಿ ಮಾಡ್ಕೊತೀವಿ, ನೀವು ಸ್ವಲ್ಪ ಈ ಊರಿನ ಕಡೆ ಗಮನ ಹರಿಸ್ರಿ. ಯಾರು ತಪ್ಪು ಮಾಡಿದ್ರೆ ಬರೀರಿ, ತಪ್ಪು ಮಾಡಿದ್ರೆ ಬರೀರಿ. ಅದ್ರ ಜೊತೆ ಈಗ ಹೇಳಿದ್ರು ನಮ್ಮ ಹಿರಿಯ ಚಂದ್ರಪಟ್ಟಣವರು ಯಾವಾಗ ಹೋಗಂತ ಬಂದು ನಾವು ನಮ್ಮಲ್ಲಿ ಸಿಬ್ಬಂದಿ ಇಲ್ರಿ, ನಮ್ಮಲ್ಲಿ ಸಿಬ್ಬಂದಿ ಇಲ್ಲ ಅಲ್ರಿ. ಊರು ಬೆಳಕಂತ ಹೋಗತ್ತೆ 10 ಮಂದಿ ಪೊಲೀಸರು ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಮೊನ್ನೆ ಇದ್ರಾಗ ನಗರಸಭೆ ಸ್ಟ್ರೈಕ್ ಇತ್ತು, ಅಲ್ಲಿ ಹೇಳಿದೆ ನಾನು, ನಮ್ಮ ದೇಶದಾಗ 3 ಚಕ್ರಗಳು. ಒಂದು ನಮ್ಮ ಗಡಿ ಕಾಯುವ ಚಕ್ರ, ಒಂದು ಎರಡನೇದ್ದು ಈ ಚಕ್ರ, ಮೂರನೇದ್ದು ನಗರಸಭೆ ಚಕ್ರ. ಇವು 3 ಕರೆಕ್ಟ್ ಇದ್ರೆ ಎಲ್ಲ ನಮ್ಮ ಇದ್ರೆ ಸಹ ಚಲೋ ಇರ್ತೈತೆ. ಇದ್ರೊಳಗೆ ಒಂದು ಚಕ್ರ ನಿಂತಂದ್ರೆ ಮೊನ್ನೆ ಅವರು ದೌಡು ಎದ್ದು ಬೇಯಿಸಿ ಇರೋದಪ್ಪ ನಮ್ಮ ಪರಿಸ್ಥಿತಿ ಎಲ್ಲಿ ಬೇಕಿತ್ತು. ಅದಕ್ಕೆ ತಾವೆಲ್ಲ ಅಗದಿ ಒಂದು ತಾವು ಕೂಡ ಈಗ ನಾವೇನು ಮಾಡ್ತೀವಿ, ಈಗ ಪೊಲೀಸರು ಅಂದ್ಕೊಳ್ಳಿ ಬಾ ಬಿಡಪ್ಪ ಅಂತೀವಿ. ತಪ್ಪು ಮಾಡಿರೋ ಅಂತ ನೋಡ್ಬೇಡ, ತಪ್ಪು ಮಾಡೋದು ನಿಮ್ಗೆ ಯಾಕೆ ಭಯ? ಅದು ತಪ್ಪು ಮಾಡಿದ್ರೆ ತಪ್ಪು ಮಾಡಲಿಲ್ಲ ಏನಕ್ಕೆ ಅನಿಸಿದೆ ಅದಕ್ಕೆ. ಅದು ಪೊಲೀಸರು ಅಂದ್ರೆ ಅವರು ನಮ್ಮವರು, ನಮ್ಮ ಪ್ರಾಣ ಕೊಡಂಥವ್ರು, ನಮ್ಮನ್ನು ಕಾಯುವಂಥವ್ರು. ಅವ್ರಿಗೆ ನಾವು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕಡಿಮೆ. ಸುಮಾರ್ತಿರ್ತೀವಿ ಹಂಗೆ, ಅವ್ರು ಸುಮಾರು ಅದಾರಿ, ಇವ್ರು ಸುಮಾರು ಅದಾರಿ. ಯಾರು ಸುಮಾರಿಲ್ಲ, ಯಾರು ಚಲೋ, ಎಲ್ಲರೂ ಚಲೋ ಇರ್ತಾರೆ. ನಮ್ಮ ನೀತಿ ನಡತೆಗಳಲ್ಲಿ ಸುಮಾರು ತಂದೆ ಬಂದಾಗ ಅವ್ರು ಸುಮಾರು ಆಗ್ತಾರೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಅದು ಉಳಿದ ಕಡೆ ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ ನನಗೆ. ಇಲ್ಲಿ ವಿಜಯಮ ಅಂತಪ್ಪ ಮರ್ತುಂಜಕಾರಿ ಬರೋಬ್ಬರಿ ಇಲ್ಲ, ಇಲ್ಲಿ ಕಟ್ಗೆ ಹಿಡ್ದು ಕೂತ್ಬಿಟ್ಟಿರ್ತಾರೆ ಅವರು. ಏನಾದ್ರು ಸ್ವಲ್ಪ ನೀವು ಯಾರು ದಿಮಾಕ್ ನಾ ಮಾಡಿ ನಮ್ಮನ್ನು ಕಟಕ್ ನಿಕಲಿನ ಇಲ್ಲಿ ಈ ಇಲ್ಕಲ್ ಭೂಮಿಯಾಗ ನಡೆಯೋದಿಲ್ಲ. ಅಷ್ಟು ಪವರ್ಫುಲ್ ಅವರು ಅವರಿಬ್ರು. ಅದಕ್ಕೆ ಅದನ್ನು ನೋಡಿ ಆ ಹಿಂದಿನ ವಿಚಾರಗಳನ್ನು ಅವರೆಲ್ಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕಟಂಬಲಿ ಅವರು, ತಡ್ಗಾರ ಅವರು, ಅವ್ರೇನು ಹಿಂದೆ ಮಾಡಿ ಹೋಗ್ಯಾರ ಅವ್ರ ದಾರಿ ಒಳಗೆ ನಾವು ನೀವು ನಡೆಯವ. ಅವಾಗ ನೋಡಿ ಅವಾಗ ಬಿಟ್ಟು ಬಿಟ್ಟಿರ್ತಾಗ ಈ ಶುಭ ಸಂಜೆಗಳಲ್ಲಿ ನಮ್ಮ ಇಳಕಲ್ ಠಾಣಾದ ಅಧಿಕಾರಿಗಳು ಶಾಂತತಾ ಸಭೆಯನ್ನು ಕರೆದಿದ್ದಕ್ಕೆ ಧನ್ಯವಾದಗಳು.
ಕೇಳಾಗಿಲ್ಲ ಜೋರ್ ಹೋದ್ರನ ಅದನ್ನ ಯಾಕೋ ಕಡಿಮೆ ಮಾಡಪ್ಪ. ಅಲ್ಲ ಅಲ್ಲ ಯಾಕೋ ಕಮ್ಮಿ ಮಾಡಿಬಿಟ್ರಿ ಹಲೋ ಈಗ ತ್ಯಾಗ ಬಲಿದಾನದ ಸಂಕೇತವಾದಂತ ಬಕ್ರಿ ಹಬ್ಬದ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಶುಭಾಶಯಗಳು. ಈ ಪ್ರತಿ ಸರಿ ಶಾಂತತಾ ಸಭೆ ಕರೆದು ನನಗನ್ಸಿಬಿಟ್ಟು ಶಾಂತತಾ ಸಭೆ ಕರೆಯೋದು ಅವಶ್ಯಕತೆ ಅಂತ ಅನಿಸ್ತೈತಿ. ಇನ್ನು ಬೇರೆ ವಿಷಯ ಕರ್ರಿ, ಇದು ನಮ್ಮ ಹಿಂದೂ ಧರ್ಮ ಆಗಲಿ ಯಾವುದೇ ಮುಸ್ಲಿಮಾನ್ ಧರ್ಮ ಆಗಲಿ ಯಾವ ವಿಷಯ ಬಂದ್ರೆ ಸಹಿತ ಅವ್ರದ್ದು ನಾವು ಮಾಡ್ತೀವಿ, ನಮ್ಮದು ಅವ್ರು ಮಾಡ್ತಾರ. ಹಿಂಗಾಗಿ ಅವಶ್ಯಕತೆ ಇಲ್ಲ. ಆದರೂ ನಿಮ್ಮೆಲ್ಲ ಪರ್ಮಿಷನ್ ತೊಗೊಂಡು ಇಲ್ಲಿ CPI ಸಾಹೇಬ್ರದ್ರೆ ಒಂದು ಈ ವಿಷಯ ಬಿಟ್ಟು ಒಂದು ಎರಡು ಬೇರೆ ವಿಷಯ ಮಾತಾಡೋಕೆ ಪರ್ಮಿಷನ್ ಕೊಡ್ತೀರಾ? ಈಗ ಏನಾಗೈತಿ ಪರಿಸ್ಥಿತಿ, ಅಲ್ಲಿ ಯಾರೋ ಒಬ್ರು ಅಬ್ಜೆಕ್ಷನ್ ಮಾಡಿದ್ರು, ಏನ್ರಿ ಪೀಸ್ ಕಮಿಟಿ ಅಂದ್ರೆ ಈ ಜಾತಿ ಸಂಬಂಧ ಇಂಥ ಸಂಬಂಧ ಅಷ್ಟ ಮಾತಾಡೋದು. ಮತ್ತೆ ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ದೆ ನಾವು ಒಮ್ಮೆ ಬರ್ದು ಕರ್ರಿ ಅಂತೇಳಿ. ಈಗ ಏನಾಗೈತೆ ಪರಿಸ್ಥಿತಿ, ನಿನ್ನ ನಮ್ಮ APMCಯಲ್ಲಿ ಅಲ್ಲಿ ಲಕ್ಷ್ಮೀ ನಗರದೊಳಗೆ ಒಂದು 3 ಮನೆಗೆ ಕಳವಾಗ್ಯಾವ, ಕಳತನ ನಡೆದವು. ಇದು ಯಾಕೆ ಒಂದು ಪತ್ತೆ ಹಚ್ಚಿದೆ. ಈಗ ಔಟ್ ಆಫ್ ಡಿಸ್ಟಿಕ್ ಅಲ್ಲೆಲ್ಲ ಇಸ್ಪಟ್ ಆಡಿ ಓಸಿ ಆಡಿ ಎಲ್ಲ ಆಡಿ ಆ ಮಂದಿ ಅಲ್ಲಿ ಸೋತು ಹೊತ್ತಾಗ ಇಲ್ಲಿ ಇಲ್ಕಲ್ಲ ಬಂದು ಕಳು ಮಾಡಿಬಾರ. ಅದಕ್ಕೆ ದಯವಿಟ್ಟು ನಾ ಏನಂತೀನಿ CPI ಸಾಹೇಬ್ರಿಗೆ, ಸಿಬ್ಬಂದಿ ಸುಮಾರು 10,000 ಏನು ಜನಸಂಖ್ಯೆ ಇದ್ದಾಗಿತ್ತು ಸಿಬ್ಬಂದಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿರ್ಬೇಕು. ಈಗ ಆಫ್ ದಿ ರೆಕಾರ್ಡ್ 1 ಲಕ್ಷ ಜನಸಂಖ್ಯೆ ಆಗೈತಿ. ಅದಕ್ಕೆ ಈಗಿದ್ದು ಸಿಬ್ಬಂದಿ ಅವ್ರು ಏನ್ ಮಾಡ್ತಾರೆ ಪಾಪ, ಅವ್ರ ಬೇಳೆ ಬೇತನ ಈಗ ಎಷ್ಟಂತ ಕೆಲಸ ಮಾಡೋಕ್ಕಾಗತ್ತೆ, ಎಷ್ಟು ಕೆಲಸ ಮಾಡೋಕ್ಕಂತಾಗುತ್ತೆ. ಅದಕ್ಕೆ ದಯವಿಟ್ಟು CPI ಸಾಹೇಬ್ರಿಗೆ ಇದು ಏನಾಗೈತೆ ಅಂದ್ರೆ, ಸುಮಾರು 40-45 ವರ್ಷದಿಂದ ನಾವು ಚೆನ್ನಿಮಂತಪ್ಪರು ಉಸ್ಮಾನ್ ಗಣಿಯವರು ಎಲ್ಲರೂ ಕೂಡ್ಕೊಂಡು ಕಾಯಂ ಪೀಸ್ ಕಮಿಟಿ ಬರೋರು. ಆವಾಗಿಂದ ಹೇಳ್ಕೊಂತ ಹೋದ್ವಿ. ಇದು ಹಿರಿಯರು ಒಂದು ಮಾತು ಹೇಳ್ತಾರ, ಈ ಹೊಳೆ ಮುಂದೆ ಹೆಣ ಅಂತಾರ, ಒಂದು ತಬ್ಕೊಂತ ಹೋಗ್ಬಿಡ್ದವನ, ಅದು ಎಲ್ಲಿ ಕೊಡ್ತೈತೆ ಗೊತ್ತಿಲ್ಲ. ಹೀಗಾಗಿ ನಾವು ಈಗ ಒಂದು ತೀರ್ಮಾನ ತೊಗೊಂಡ್ವಿ, ತಾವೆಲ್ಲ ಪರ್ಮಿಷನ್ ಕೊಟ್ಟಿರ್ತಾರೆ, ನಾವು ಬನ್ನ ಹೋಗಿ SP ಆಫೀಸ್ ಮುಂದೆ ಹೋಗಿ ಪಾಸ್ ಕುಂದಿರ್ಬೇಕಂತ ತಯಾರಾಗ್ಬಿಟ್ಟಾಗ. ಒಮ್ಮೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸಂಬಂಧ MP ಪ್ರಕಾಶ್ ಅವ್ರ ಜೊತೆನಾಗ ಕಿಲಿ ಹಾಕೊಂಡು ಕುಂತಿದ್ವಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ, ನಮ್ಮ ಪತ್ರಕರ್ತರು ಯಾರು ಕುಡ್ಕೊಂಡು ಆಗಿಂದಾಗ ಸ್ಯಾಂಕ್ಷನ್ ಆತದು. ಅದಕ್ಕೆ ದಯವಿಟ್ಟು ನೀವು ಅಲ್ಲ ನಾವೇನು ಬೇರೆ ಇಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ, ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಪಾಪ ಸಿಬ್ಬಂದಿ ಕಡಿಮೆ ಇದ್ದಿದ್ದಕ್ಕೆ ಭಾಳ ತೊಂದರೆ ಸಿಬ್ಬಂದಿಯವರಿಗೆ. ಅವ್ರು ಹೋಗಿ ಹಿಂಗೆ ಆರಾಮ್ ಹೋಗಿ ತಮ್ಮ ಮಕ್ಕಳು ಆಟ ಆಡಿ ಹಿಂಗೆ ಕುಂದಿರ್ಬೇಕಂತಿರ್ತಾರ, ವಾಕಿ ಟಾಕಿ ಬಂದ್ಬಿಡ್ತಾ ಇಲ್ಲ ಅರ್ಜೆಂಟ್ ಇಂತಲೇ ಹೋಗಕ್ಕೆ ಬಂತೀವಿ. ಅಂದ್ರೆ ಇದು ಏನಾಯ್ತು, ಸುಮಾರು ಒಂದು 100 ಜನ ಮಾಡೋ ಕೆಲಸನ ಸಿಬ್ಬಂದಿಯವರು ಒಂದು 30-35-30 ಮಂದಿ ಮಾಡ್ತಾರ. ಅದಕ್ಕೆ CPI ಸಾಹೇಬ್ರು ವಿನಂತಿ, ದಯವಿಟ್ಟು ಇದನ್ನ ಸ್ವಲ್ಪ ಬಗೆಹರಿಸ್ಬೇಕು, ಅಂದ್ರೆ ಊಟ ಶಾಂತಿ ಇರುತ್ತೆ. ಮತ್ತು ಈ ವಿಷಯವಾಗಿ ನಮ್ಮ ಉಸ್ಮಾನ್ ಗಣಿಯವರು ಬಕ್ರೀದ್ ಹಬ್ಬದ ಸಂಬಂಧ ವಿಸ್ತಾರವಾಗಿ ಮಾತಾಡ್ತಾ ಇದ್ದಾರೆ. ನಮಗೆ ಇಲ್ಲಿವರೆಗೆ ಮಾತಾಡಲಿಕ್ಕೆ ಅನುಮಾನಗಳು ಕೇಳಿಸುತ್ತಾ ಎಲ್ಲರಿಗೂ? ರೈಟ್. ಸುದೀರ್ಘವಾಗಿ ಏಕಲ್ ಶಹರದ ಗಣ್ಯಮಾನ್ಯರಾದವರು ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿರಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಏಕಲ್ ಶಹರದ ಈ ಪೀಸ್ ಕಮಿಟಿ ಮೀಟಿಂಗ್ಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಹೇಳುವುದಿಷ್ಟೇ, ಏಕಲ್ ಶಹರ ಅಥವಾ ಏಕಲ್ ಅಥವಾ ಹುನಗುಂದ್ ಅಥವಾ ಅಮೀನ್ಗಢ ಯಾವ್ದಾರ ಇರಲಿ, ಅದು ಯಾವುದು ನಮ್ಮದಲ್ಲ, ಪೊಲೀಸ್ ಅಧಿಕಾರಿಗಳದಲ್ಲ, ಅದೆಲ್ಲ ನಿಮ್ಮದು. ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಅಂತ ಬಂದವರು. ಅಂಥ ಜಾಗದೊಳಗೆ 2 ವರ್ಷ ಇರ್ಬೋದು, ಭಾಳ ಅಂದ್ರೆ 3 ವರ್ಷ ಇರ್ಬೋದು. ಈ ಹಿಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋದವರು ನಿಮ್ಮ ಹಿರಿಕರು, ಇನ್ನು ಮುಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗುವವರು ನಿಮ್ಮ ವಂಶಜರು. ನೀವು ಬೇವಿನ ಬೀಜವನ್ನು ಬಿತ್ತಿದ್ರೆ ಬೇವಿನ ಫಲವನ್ನು ಪಡ್ಕೋತೀರಿ, ನೀವು ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಫಲವನ್ನು ಪಡ್ಕೋತೀರಿ. ಈಗ ಯಾವ ಬೀಜ ಬಿತ್ತಬೇಕು ಅನ್ನೋದು ನಿಮ್ಗೆ ಇಷ್ಟೊತ್ತಿಗೆ ಅರ್ಥ ಆಗೈತಿ ಅನ್ಕೋತೀನಿ. ದಸ್ ಫಾರ್ ನೋ ಫರ್ದರ್ ಅಂತಾರೆ ಇಂಗ್ಲೀಷ್ನಾಗ. ಅಂದ್ರೆ ಇಲ್ಲಿಯವರೆಗೆ, ಇನ್ನು ಮುಂದೆ, ಇಲ್ಲಿಯವರೆಗೆ ಆದದ್ದಾಗೋತು, ಇನ್ನು ಮುಂದೆ ಹಂಗಿಲ್ಲ ಅಂದಂಗ ಈ ಕ್ಷಣದಿಂದ ಆ ಒಂದು ಮನೋಭಾವನೆಯತ್ತ ನೀವೆಲ್ಲ ಬರ್ತೀರಿ ಅನ್ನುವ ಆಶಯಭಾವನೆ ಇಟ್ಕೊಂಡು, ಹಿಂದೂ ಇಲ್ಲೇನೂ ಆಗಿಲ್ಲ, ಯಾಕಂದ್ರೆ ಅಣ್ಣ ಬಸವಣ್ಣನವರು ನಡೆದಾಡಿರ್ತಕ್ಕಂತಹ ಜಾಗ,
ಇವ ನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳಿ ಹೋದವರು. ಅಂತಹ ಮಹಾನುಭಾವರು ನಡೆದಾಡಿರ್ತಕ್ಕಂತಹ ಜಾಗದೊಳಗ ಈ ಜಾತಿ, ಈ ಧರ್ಮ ಇವೇನದಾವ ಅಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಅವರವ್ರಿಗೆ ಶ್ರೇಷ್ಠನ. ಅವರವರ ಧರ್ಮವನ್ನು ಅವರವರ ಆಚರಣೆ ಮಾಡಿಕೊಳ್ಳುವುದರ ಜೊತೆಗೆ ಇತರ ಎಲ್ಲ ಧರ್ಮಗಳನ್ನು ಗೌರವ ಭಾವನೆಯಿಂದ ಕಾಣಿಕೊಂಡು ಹೋದರೆ ಸೌಹಾರ್ದತೆ ಅನ್ನೋದು ಉಳಿತೈತಿ. ಅದನ್ನು ಹಿಂದೂ ನೀವೆಲ್ಲ ಮಾಡ್ಕೊಂಡು ಬಂದಿರಿ, ಇಂದು ಮತ್ತು ಮುಂದೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತೀರಿ ಅನ್ನುವ ವಿಶ್ವಾಸ ನಮ್ಮದು. ಇಲ್ಲೇ ಬಾಜುಕ್ ಅಮೀನ್ಗಢದ ಕರ್ದಂಟ ಅಂದ್ರೆ ಭಾಳ ಫೇಮಸ್ ಅದು ಕರ್ದಂಟ ಯಾವಾಗ ಅನಿಸ್ಕೊತೈತಿ? ಅದಕ್ಕೆ ಕಾಜು, ಒಣ ದ್ರಾಕ್ಷಿ, ಬೆಲ್ಲ, ಮತ್ತೊಂದು ಮಗದೊಂದು ಎಲ್ಲ ಮಿಕ್ಸ್ ಮಾಡಿದಾಗ ಅದೇನು ಅನ್ಸ್ಕೊತೈತಿ? ಕರ್ದಂಟ ಅನ್ಸ್ಕೊತೈತಿ. ದೇಶ ವಿದೇಶದೊಳಗೆ ಒಳ್ಳೆಯ ಹೆಸರನ್ನು ಪಡ್ಕೊಂಡೈತಿ. ಹಂಗೆ ಒಂದು ಜಾತಿ ಕಾಜು ಆದ್ರೆ ಇನ್ನೊಂದು ಜಾತಿ ಒಣ ದ್ರಾಕ್ಷಿ ಆಗ್ಬೇಕು, ಮತ್ತೊಂದು ಜಾತಿ ಸಕ್ಕರೆ ಆಗ್ಬೇಕು. ಒಂದು ಜಾತಿ ಒಂದು ಧರ್ಮ ಬೆಲ್ಲ ಆದ್ರೆ ಮತ್ತೊಂದು ಧರ್ಮ ನೀರು ಆಗ್ಬೇಕು. ಇವನ್ನೆಲ್ಲ ಕಲಿಸಿ ನೀವು ಅದರ ಸಿಹಿ ಉಂಡ್ರೆ ಅದು ನಿಮಗೆ ಸಿಹಿ ಅನಿಸ್ತೈತಿ. ಬೇರೆ ಬೇರೆ ತಿಂದ್ರಿ ಅಂದ್ರೆ ಅದರ ರುಚಿ ಅದಕ್ಕಿರ್ತೈತಿ. ಇಲ್ಲಿ ಯಾವುದು ಕಟ್ಟದ್ದಂತೂ ಯಾವುದೂ ಇಲ್ಲ, ಎಲ್ಲ ಒಳ್ಳೆ ಪದಾರ್ಥಗಳು ಅದಾವ, ಎಲ್ಲಾನು ಸರಿನೇ ಐತಿ. ಆದ್ರೆ ನೀವು ಇಂಡಿವಿಜುವಲ್ ತಿಂದ್ರೆ ಅದ್ರ ರುಚಿ ಇರ್ತೈತಿ. ಮಿಕ್ಸ್ ಮಾಡಿ ತಿಂದ್ರಿ ಅಂದ್ರೆ ಕರ್ದಂಟ ಅನ್ನುವಂಥ ಒಂದು ಸ್ಪೆಷಲ್ ತಿಂಡಿಯನ್ನು ತಿಂದಿರ್ತಕ್ಕಂಥ ಖುಷಿ ನಿಮಗೆ ಬರ್ತೈತಿ. ನೀವು ನಾವು ಎಲ್ಲರೂ ಕೂಡಿ ಕರ್ದಂಟ ಅನ್ನುವಂಥ ಸಿಹಿಯನ್ನ ತಿನ್ನೋಣ ಅನ್ನುವ ಮಾತನ್ನು ಹೇಳಿ ನಮ್ಮ ಕಡೆಗೆ ಹೋಗೊಟ್ಟು ನೀವೆಲ್ಲ ಬಂದಿರಿ. ಈ ಹಬ್ಬ ಹರಿದಿನಗಳನ್ನು ಸಾಂಕೇತಿಕವಾಗಿಯೂ ಕೂಡ ನಾವು ನೋಡ್ಬೇಕಾಗ್ತದೆ. ಏನು? ದೀಪಾವಳಿ, ದೀಪವನ್ನು ಬೆಳಗಿಸಬೇಕು, ಕತ್ತಲೆಯನ್ನು ಓಡಿಸಬೇಕು. ದೀಪ ಬೆಳಗಿಸುವುದು, ಕತ್ತಲೆ ಓಡಿಸುವುದು ಇದು ಭೌತಿಕವಾಗಿ ಕಣ್ಣಿಗೆ ಕಾಣುವಂಥದ್ದು. ನಮ್ಮ ಅಂತರದಲ್ಲಿರುವಂತಹ ಕತ್ತಲೆಯನ್ನು ಹೊರಗೆ ಹಾಕಬೇಕು ಅನ್ನುವ ಸಾಂಕೇತಿಕ ಅರ್ಥ ಕೂಡ ಅದ್ರಾಗ ನಾವು ಕೊಂಡ್ಕೋಬೇಕು. ಅದೇ ರೀತಿ ಬಲಿದಾನ ಮಾಡುವುದು ಅಂತ ಏನು ಬರ್ತೈತಲ್ಲ, ಅದು ನಾವು ಆಹಾರಕ್ಕಾಗಿ ಮಾಡುವಂಥದ್ದು ಭೌತಿಕವಾಗಿ. ಆದರೆ ನಮ್ಮೊಳಗಿನ ಏನು ಅಂಧಕಾರವನ್ನ ಅಥವಾ ನಮ್ಮೊಳಗಿನ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಏನಾರ ತಿಳ್ಕೊಡ್ರಿ, ಕೆಟ್ಟದ್ದು ಅನ್ನೋದು ಏನೈತಲ್ಲ ಅದನ್ನ ಹೊಡೆದು ಹಾಕಬೇಕು ಅನ್ನೋದನ್ನು ಸಾಂಕೇತಿಕವಾಗಿ ನಾವು ತಿಳ್ಕೋಬೇಕು. ಆದ್ದರಿಂದ ಅಂಧಕಾರವನ್ನು ಓಡಿಸುವ ಕೆಲಸ ಆಗಲಿ, ಒಳಗಿರ್ತಕ್ಕಂಥ ಏನೇನು